ಇಂಡಿಯನ್ ಟಾಯ್ಲೆಟ್ ಯಾವ ರೀತಿ ಮೌಂಟ್ ಮಾಡೋದು, ಇನ್ಸ್ಟಾಲೇಷನ್ಸ್ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ವಿ. ಮತ್ತೆ ಕಮೋಡ್ ಟೈಪ್, ವೆಸ್ಟರ್ನ್ ಟೈಪ್ ಅಂದರೆ ಫ್ಲೋರ್ ಮೌಂಟೆಡ್. ಸೊ ಅದು ವೆಸ್ಟರ್ನ್, ಇಂಡಿಯನ್ ಬೇರೆ, ವೆಸ್ಟರ್ನ್ ಬೇರೆ ಆಯ್ತಾ, ನೋಡ್ಕೊಳ್ಳಿ. ಈಗ ಟುಡೇ ನಾವು ಏನನ್ನ ಇನ್ಸ್ಟಾಲ್ ಮಾಡೋದು ಕಲ್ತ್ಕೊಳ್ಳೋಣ ಅಂತಂದ್ರೆ, ವಾಲ್ ಹ್ಯಾಂಗ್ ಕ್ಲೋಸೆಟ್, ವಾಲ್ ಹ್ಯಾಂಗ್ ಕ್ಲೋಸೆಟ್ ಅಂತ ಕರಿತೀವಿ, ಕ್ಲೋಸೆಟ್ ಅಂತ ಕೂಡ ಕರಿತೀವಿ. ವಾಲ್ ಹ್ಯಾಂಗ್ ವೆಸ್ಟರ್ನ್ ಟಾಯ್ಲೆಟ್ ಯಾವ ರೀತಿ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಕಿಟ್. ವಾಲ್ ಹ್ಯಾಂಗ್ ವೆಸ್ಟರ್ನ್ ಟಾಯ್ಲೆಟ್ ಕಿಟ್ ನಲ್ಲಿ ಏನೇನು ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಅಸೆಸರೀಸ್ ಇರುತ್ತೆ, ಅದನ್ನು ಬಳಸ್ಕೊಂಡು ಅಸೆಂಬಲ್ ಮಾಡೋದು ನೋಡ್ಕೊಳ್ಳೋದು. ಸೊ ಇನ್ ದ ಸೇಮ್ ವೇ ನಾವು ಮನೆಯಲ್ಲಿ ಅಥವಾ ಡೊಮೆಸ್ಟಿಕ್ ಪರ್ಪಸ್ನಲ್ಲಿ ಈ ವಾಲ್ ಮೌಂಟೆಡ್ ಕ್ಲೋಸೆಟ್ ಅನ್ನ ಅಂದ್ರೆ ವೆಸ್ಟರ್ನ್ ಟಾಯ್ಲೆಟ್ ಅನ್ನ ಮೌಂಟ್ ಮಾಡಬೇಕಾದ್ರೆ ಇನ್ಲೆಟ್ ಕನೆಕ್ಷನ್ಸ್ ಬೇಕು. ಒಂದೇನ್ ಬೇಕು? ಇನ್ಲೆಟ್ ಕನೆಕ್ಷನ್ಸ್. ದಟ್ ಮೀನ್ಸ್ ವಾಟರ್ ಲೈನ್ ಜೊತೆಗೆ ಒಂದು ಔಟ್ಲೆಟ್. ಸೊ ವೇಸ್ಟೇಜ್ ನಾವು ಹೊರ ಹಾಕ್ತೀವಿ, ಸೊ ಆ ವೇಸ್ಟೇಜ್ ಹೋಗ್ಲಿಕ್ಕೆ ಈ ಇಂಡಿಯನ್ ಟಾಯ್ಲೆಟ್ ಮತ್ತೆ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಯಾವ ರೀತಿ ನೋಡಿದ್ರಿ ಅದೇ ರೀತಿ ಇಲ್ಲೂ ಕೂಡ ಎರಡು ಕನೆಕ್ಷನ್ಸ್ ಕಂಪಲ್ಸರಿ, ಒಂದು ಇನ್ಲೆಟ್ ಮತ್ತೊಂದು ಔಟ್ಲೆಟ್. ಸೊ ಇಲ್ಲಿ ಇರ್ತಕ್ಕಂಥದ್ದು ಕಿಟ್. ಈ ಕಿಟ್ ಅಲ್ಲಿ ನೋಡಿ ನಾವು ಇನ್ಲೆಟ್ ಕನೆಕ್ಷನ್ಸ್ ತಗೊಂಡಿದ್ದೀವಿ. ಸೊ ದೇರ್ ಇಸ್ ಇನ್ಲೆಟ್ ಕನೆಕ್ಷನ್ ಇಸ್ ದೇರ್. ಇಲ್ಲಿ ಇನ್ಲೆಟ್ ಕನೆಕ್ಷನ್ಸ್ ಅನ್ನು ನಾವು ತಗೊಂಡಿದ್ದೀವಿ. ಇದು ಇನ್ಲೆಟ್ ಕನೆಕ್ಷನ್ಸ್ ಇಲ್ಲಿ ಕನೆಕ್ಟ್ ಮಾಡಿರ್ತಕ್ಕಂಥದ್ದು ಹೋಲ್ ಮಾಡಿ ಹೊರಗಡೆಗೆ ಬಿಟ್ಟು. ಸೊ ಇದು ಬಾಕ್ಸ್. ನೀವು ಮನೆಯಲ್ಲೂ ಇದೇ ರೀತಿ ನೀವು ಫ್ರೇಮ್ ಟೈಪ್ ವಾಲ್ ನಲ್ಲಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ವಾಲ್ ನಲ್ಲಿ ಫ್ರೇಮ್ ಟೈಪ್ ಮಾಡ್ಕೋಬೇಕು. ಸೊ ವಾಲ್ ನಲ್ಲಿ ಈ ರೀತಿ ಬಾಕ್ಸ್ ಟೈಪ್ ಮಾಡ್ಕೊಂಡು, ಇದು ಹೊರಗಡೆಗೆ ಏನು ಕಾಣಲ್ಲ ನಿಮಗೆ. ಹೊರಗಡೆ ಕಾಣೋದು ಓನ್ಲಿ ನಿಮ್ಮ ಸೀಟ್, ಬೇಸಿನ್ ಸೀಟ್ ಅಷ್ಟೇ ಕಾಣ್ತಕ್ಕಂಥದ್ದು. ಆ ಬೇಸಿನ್ ಸೀಟ್ ಅನ್ನ ಮೌಂಟ್ ಮಾಡುವಷ್ಟಕ್ಕೆ ನೀವೇನ್ ಮಾಡಬೇಕು, ಅಸೆಸರೀಸ್ ಕೊಟ್ಟಿರ್ತಾರೆ. ಈ ನೀವು ಒಂದು ಕ್ಲೋಸೆಟ್ ಅನ್ನ ತಂದ ತಕ್ಷಣ, ವಾಲ್ ಹ್ಯಾಂಗ್ ಕ್ಲೋಸೆಟ್ ಅನ್ನ ತಂದ ತಕ್ಷಣ ನಿಮಗೆ ಈ ರೀತಿ ಏನ್ ಬರುತ್ತೆ? ಫ್ರೇಮ್ ಬರುತ್ತೆ. ಸೊ ಏನ್ ಬರುತ್ತೆ? ಫ್ರೇಮ್ ಬರುತ್ತೆ. ಸೊ ಅದನ್ನ ಈ ಕಡೆ ಎಲ್ಲಿಗೆ ಬರುತ್ತೆ. ಅಲ್ಲಿಗೆ ತಂದು, ಸೊ ನೋಡಿ ಇಲ್ಲಿ ಹಿಂದೆ ಈ ಕಡೆ ನೋಡಿ. ಸೊ ಇಲ್ಲಿಗೆ ಎರಡು ಪೈಪ್ ಅನ್ನ ನಾವು ಕನೆಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇದು ಪ್ಲಸ್ ಔಟ್, ಯಾವುದು ಮೇಲ್ಗಡೆ ಹೋಗೋದು. ಇಲ್ಲಿ ಇರ್ತಕ್ಕಂಥದ್ದೇನು? ಔಟ್ಲೆಟ್. ಸೊ ಇಲ್ಲಿರ್ತಕ್ಕಂಥದ್ದು ಔಟ್ಲೆಟ್. ಇದು ಬೇಸಿನ್, ವಾಲ್ ಹ್ಯಾಂಗ್ ಬೇಸಿನ್. ಇದನ್ನ ಈಗ ನಾವು ಹ್ಯಾಂಗ್ ಮಾಡಿ ನೋಡ್ಕೊಳ್ಳೋಣ. ಸೊ ಇದು ವಾಲ್ ಹ್ಯಾಂಗ್ ಬೇಸಿನ್. ಇಲ್ಲಿಗೆ ಎರಡು ಪೈಪ್ಸ್ ಇರುತ್ತೆ, ಅವೈಲಬಿಲಿಟಿ ಇರುತ್ತೆ. ಆ ಪೈಪ್ಸ್ ನಾವೇನ್ ಮಾಡಬೇಕು? ಕಲೆಕ್ಟ್ ಮಾಡಬೇಕು. ಸೊ ಇದನ್ನ ಹಾಗೇನೆ ಹಿಂಗೆ ಪ್ಯಾರಲ್ಗೆ ಇಳಿಸು. ಸೊ ನೆಕ್ಸ್ಟ್ ಫ್ರೇಮ್ ತಗೋಬೇಕು. ಅರ್ಥ ಆಯ್ತಾ? ಇದಕ್ಕೆ ಫ್ರೇಮ್ ಬರೋಕ್ಕೂ ಮೊದಲೇ ಇಲ್ಲಿ ಬನ್ನಿ, ನಾವು ಇಲ್ಲಿ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು. ಕ್ಲೋಸೆಟ್ ಈ ರೀತಿ ವಾಲ್ ನಲ್ಲಿ ನೀವೇನ್ ಮಾಡಿರ್ತೀರಿ, ವಾಲ್ ಸೀಟ್ ನಲ್ಲಿ ಏನ್ ಮಾಡಿರ್ತೀರಿ, ಗೋಡೆನಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನ ಗ್ರೂವಿಂಗ್ ಮಾಡಿಕೊಂಡು ಪೊಸಿಷನ್ಸ್ ಮಾಡ್ಕೊಂಡಿರ್ತೀರಿ. ಸೊ ಇನ್ಲೆಟ್ಗೆ ಇಲ್ಲಿವರೆಗೆ ಏನ್ ತಂದಿರ್ತೀರಿ, ಪೈಪ್ ಲೈನ್ ತಗೊಬಂದ್ಬಿಟ್ಟು ಅದಕ್ಕೆ ಎಂಡ್ ಕ್ಯಾಪ್ ಅನ್ನ ಹಾಕೊಂಡಿರ್ತೀವಿ. ಸೊ ಇದು ಲೆವರ್ ಆಪರೇಟೆಡ್, ಏನು ನೀವು ವಾಟರ್ ಅನ್ನ ಆಪ್ ಅಂಡ್ ಆನ್ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಇಲ್ಲಿ ಇನ್ಲೆಟ್ ಬರುತ್ತೆ. ಸೊ ಇಲ್ಲಿ ಒಂದು ಗ್ರೌಂಡ್ ಔಟ್ಲೆಟ್ ಹೋಗಿರುತ್ತೆ. ಒಂದು PVC ಪೈಪ್ ಹಾಕಿರ್ತಾರೆ. ಸೊ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ನಾವು ಇಲ್ಲಿ ನೋಡಿ ಮಾರ್ಕ್ ಮಾಡಿದೀವಿ ಈಗ ಆಲ್ರೆಡಿ. ಸೊ ಇದು ಮಾರ್ಕ್. ಮತ್ತೆ ಇದು ಎಷ್ಟು ಹೈಟ್ ಇರಬೇಕು ಅಂತ ಹೇಳಿದೆ ನಾನು. ನೋಡಿ ಇಲ್ಲಿ ಅಷ್ಟು ಹೈಟ್ಗೆ ನಾವು ಮಾರ್ಕ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 200 mm ಅಂದ್ರೆ 20 ಸೆಂಟಿಮೀಟರ್, 20 ಇಂಚಸ್ ಅಥವಾ 50 mm ವರೆಗೆ ಗ್ರೌಂಡ್ ಇಂದ ಇರ್ತಕ್ಕಂಥ ಹೈಟ್. ಇಲ್ಲಿಗೆ ನಿಮಗೆ ಆಲ್ಮೋಸ್ಟ್ 28 ಇಂಚಸ್ ಏನಿರುತ್ತೆ ಮಾರ್ಕ್ ಮಾಡ್ಕೊಂಡಿದೀವಿ ಈಗ ನಾವು. ಅಂದ್ರೆ ಇದ್ರ ಮೇಲೆ ನಿಂತ್ಕೋತೀವಿ ನಾವು, ಹಂಗಾಗಿ ಅದು 22 ಬರುತ್ತೆ ಅಷ್ಟೇ. 22 ಇಂಚಸ್ ಬರುತ್ತೆ. ಸೊ ನೆಕ್ಸ್ಟ್ ಫ್ರೇಮ್ ಅನ್ನ ರೆಡಿ ಮಾಡ್ಕೋಬೇಕು. ಫ್ರೇಮ್ಗೆ
ಅಲ್ಲಿ ಡ್ರಾಯಿಂಗ್ ಅನ್ನ ಕೊಟ್ಟಿರ್ತಾನೆ, ಅದ್ರ ಜೊತೆಲಿ ಆ ಡ್ರಾಯಿಂಗ್ ಅನ್ನ ತಗೊಂಡು ಎಲ್ಲೆಲ್ಲಿ ಡ್ರಿಲ್ ಹೋಲ್ ಬರುತ್ತೆ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಡ್ರಿಲ್ ಹೋಲ್ ಬರುತ್ತೆ, ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ ವಾಲ್ ಇಂದ ಒಂದು 6 ಇಂಚಸ್ ಮುಂದೆಗೆ ನಾವು ಪ್ರಾವಿಷನ್ ಮಾಡ್ಕೋಬೇಕು. ಏನೇನ ಮೌಂಟ್ ಮಾಡ್ಲಿಕ್ಕೆ? ಬೇಸಿನ್ ಅನ್ನು ಮೌಂಟ್ ಮಾಡ್ತೀವಿ. ಈಗ ಲೆಟ್ ಅಸ್ ಕಮ್ ಟು ದಿ ಫ್ರೇಮ್. ನೋಡಿ, ಫ್ರೇಮ್ ನಲ್ಲಿ ಇದು ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಫ್ರೇಮ್ ಇದೆ, ಅರ್ಥ ಆಯ್ತಾ? ಸೊ ಈ ರೆಕ್ಟ್ಯಾಂಗ್ಯುಲರ್ ಶೇಪ್ ಫ್ರೇಮ್ ನ ಇದನ್ನು ಲಿಫ್ಟ್ ಮಾಡಿ, ಅದು ರೆಕ್ಟ್ಯಾಂಗ್ಯುಲರ್ ಶೇಪ್ ಫ್ರೇಮ್ ಇದೆ. ಸೊ ಇದೆಲ್ಲ ನಾವು ಅಸೆಂಬಲ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನ ಸಿಸ್ಟರ್ನ್ ಅಂತ ಕರಿತೀವಿ. ಏನಿದು? ಸಿಸ್ಟರ್ನ್. ದಟ್ ಮೀನ್ಸ್ ಪ್ಲಸ್ ಔಟ್ ಅಂತ ನಾವು ಅಲ್ಲಿ ಎಲ್ಲ ನಮ್ಮ ಇಂಡಿಯನ್ ಟಾಯ್ಲೆಟ್ ನಲ್ಲಿ, ವೆಸ್ಟರ್ನ್ ಟಾಯ್ಲೆಟ್ ನಲ್ಲಿ ಪ್ಲಸ್ ಔಟ್ ಅಂತ ಕರಿತೀವಲ್ಲ. ಸೊ ಆ ರೀತಿ ಇದು ಒಂದು ಸಿಸ್ಟಮ್. ಏನಿದು? ಸಿಸ್ಟರ್ನ್. ಈ ಸಿಸ್ಟರ್ನ್ ಒಳಗಡೆಗೆ ನೋಡಿ, ನಿಮ್ಗೆ ಇದು ಆಪ್ ಅಂಡ್ ಡೌನ್ ಸ್ವಿಚ್. ಇದನ್ನು ಮೌಂಟ್ ಮಾಡಿಲ್ಲ, ಮೌಂಟ್ ಮಾಡಿ ತೋರಿಸ್ತೀನಿ ಅಂತ. ಇದು ಆಪ್ ಅಂಡ್ ಡೌನ್ ಸ್ವಿಚ್ ಅಂದ್ರೆ ಪ್ಲಸ್ ಔಟ್ ಮಾಡೋದು, ಹಿಂಗೆ ಪ್ಲಸ್ ಔಟ್ ಮಾಡೋದು. ಸೊ ಇನ್ಲೆಟ್ ಕನೆಕ್ಷನ್ಸ್ ಅನ್ನ ಇಲ್ಲೂ ಕೊಡ್ತೀವಿ. ಸೊ ಇದು ಇನ್ಲೆಟ್ ಕನೆಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ, ಇದು ಇನ್ಲೆಟ್ ಕನೆಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ ಇರ್ತಕ್ಕಂಥದ್ದು ಇದು. ಸೊ ಪ್ಲಸ್ ಇನ್ಲೆಟ್ ಅನ್ನ ಏನು ಕೊಡ್ತೀವಿ, ಇದು ಪ್ಲಸ್ ಔಟ್. ಇಲ್ಲಿ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ವಾಟರು ಇಲ್ಲಿ ಪೈಪ್ ಲೈನ್ ಅಲ್ಲಿ ಬಂದು ಇಲ್ಲಿ ಹೋಗುತ್ತೆ. ಈಗ ಅದನ್ನು ಮೌಂಟ್ ಮಾಡೋಣ. ಈಗ ಇದನ್ನ ಎತ್ಕೊಂಡು ಬಂದು ಇದನ್ನ ಮೌಂಟ್ ಮಾಡೋಣ. ಇಲ್ಲಿ ನೋಡಿ, ಈಗ ಇಲ್ಲಿ ಒಂದು ಡ್ರಿಲ್ ಹಾಕ್ಬೇಕು, ಇದಕ್ಕೆ ಕ್ಲ್ಯಾಂಪ್ಗೆ ಡ್ರಿಲ್ ಹಾಕ್ಬೇಕು. ಈಗ ಆಲ್ರೆಡಿ ಅಲ್ಲಿ ಮಾರ್ಕ್ ಮಾಡಿ ಡ್ರಿಲ್ ಅನ್ನ ಮಾಡಿದೀವಿ. ಸೊ ಅದೇ ತರ ಇಲ್ಲಿ 2 ಡ್ರಿಲ್ ಅನ್ನ ಕೊಡಬೇಕು. ಮತ್ತೆ ಫ್ಲೋರ್ಗೆ ಇದನ್ನ ಫಿಕ್ಸ್ ಮಾಡ್ಬೇಕಾದ್ರೆ ಇಲ್ಲೂ ಕೂಡ ಏನ್ ಮಾಡಬೇಕು, 4 ಹೋಲನ್ನ ಹಾಕೊಂಡು ಫ್ಲೋರ್ಗೆ ಫಿಕ್ಸ್ ಮಾಡಿ. ಸೊ ಈ ಫ್ರೇಮ್ ಇಂದ ಇಲ್ಲಿಗೆ 6 ಇಂಚಸ್ ಏನಿರ್ಬೇಕು, ಡಿಸ್ಟೆನ್ಸ್. ಸೊ ಕೀಪ್ ಇಟ್. ಜಿಗ್ಸಾ ಅನ್ನ ತೆಗೆದುಕೊಂಡು ನೋಡಿ, ಬಾಕ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿದೀವಿ. ಕಿಟ್ಟಿದು ಈ ಬಾಕ್ಸ್ ಅನ್ನ ಪ್ರಿಪೇರ್ ಮಾಡಿದೀವಿ. ಇಲ್ಲಿ ಲಾಕ್ ಸಿಸ್ಟಮ್ ಇಟ್ಕೊಂಡಿದೀವಿ. ಓಪನ್ ಮಾಡಿದ್ರೆ ಹೀಗೆ ಬರುತ್ತೆ. ಸೊ ಇಲ್ಲಿ ಏನು ಮಾರ್ಕ್ ಮಾಡಿದೀವಿ ಅದ್ರ ಒಳಗಡೆಗೆ ಅದು ಮೌಂಟಿಂಗ್ ಹೋಗುತ್ತೆ. ಬನ್ನಿ, ನಿಧಾನದಲ್ಲಿ ಬರಬೇಕು. ಸೊ ನಿಧಾನದಲ್ಲಿ ಒಳಗಡೆಗೆ ಹಾಕಬೇಕು. ಓಕೆ. ಸೊ ಆ ಓಲ್ ಎಲ್ಲಿದೆ ಅಲ್ಲಿಗೆ ಮೌಂಟ್ ಮಾಡಿ. ಈ ಕಡೆಗೆ ಎತ್ತಪ್ಪ, ಈ ಕಡೆಗೆ ಎತ್ತಿ ಈ ಕಡೆಗೆ ಬರಬೇಕು. ಓಲ್ ಎಲ್ಲಿದೆ ನೋಡು. ಓಲ್ ಇಲ್ಲಿ ಒಳಗಡೆ ಎಳಿಬೇಕಲ್ಲ. ಎಸ್, ಗುಡ್. ನೋಡಿ, ಈಗ ಇಲ್ಲಿ ನೋಡಿ, ಇಲ್ಲಿ ಇನ್ಲೆಟ್ ಕನೆಕ್ಷನ್ಸ್ ಕೊಡಬೇಕು. ಯಾವುದಕ್ಕೆ? ಸಿಸ್ಟರ್ನ್ಗೆ ಇನ್ಲೆಟ್ ಕನೆಕ್ಷನ್ಸ್ ಕೊಡಬೇಕು. ಯಾವುದಕ್ಕೆ ಇನ್ಲೆಟ್ ಕನೆಕ್ಷನ್ಸ್ ಕೊಡಬೇಕು? ಸಿಸ್ಟರ್ನ್ಗೆ ಅಂದ್ರೆ ಪ್ಲಸ್ ಔಟ್ಗೆ. ಸೊ ಪ್ಲಸ್ ಔಟ್ಗೆ ಇನ್ಲೆಟ್ ಕನೆಕ್ಷನ್ ಇಲ್ಲಿ ಆಲ್ರೆಡಿ ನಾವು ಕನೆಕ್ಟ್ ಮಾಡಿರೋದ್ರಿಂದ ಸೊ ಯು ಕನೆಕ್ಟ್ ಇಟ್. ಇದನ್ನ ಏನ್ ಮಾಡಿದ್ವಿ ನಾವೀಗ? ಕನೆಕ್ಟ್ ಮಾಡಿದ್ವಿ. ಎಸ್, ಓಕೆ. ಅದನ್ನ ಒಂದ್ ಸ್ವಲ್ಪ ಟೈಟ್ ಮಾಡಿ, ಹ್ಯಾಂಡ್ ಟೈಟ್ ಮಾಡಿ. ಆಯ್ತಾ? ಹ್ಯಾಂಡ್ ಟೈಟ್ ಆಯ್ತಾ? ಸೊ ಇದಾದ್ಮೇಲೆ ನೋಡಿ, ಈಗ ಇನ್ಲೆಟ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ಲೆಟ್ ಕನೆಕ್ಷನ್ಸ್ ಇಂದ 2 ಕನೆಕ್ಷನ್ಸ್ ಯಾವ್ದಕ್ಕೆ ಬರಬೇಕು ಅಂತ ಅಂದ್ರೆ ನಿಮ್ಮ ಬೇಸಿನ್ಗೆ ಬರಬೇಕು. ಅಲ್ಲೊಂದು ಪೈಪ್ ಇತ್ತು ನೋಡಿ, ಬೆಂಡ್. ಎಸ್, ನೋಡಿ, ಈ ಒಂದು ಪೈಪ್ ಏನಿದೆ ಇದನ್ನ ನಾವು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಇದು ಕ್ಲಿಪ್ ಅಲ್ಲಿ ಇನ್ನೊಂದು ಪೈಪ್ ಇಲ್ಲ ಇಲ್ಲಿಗೆ ಅದ್ರ ಮೇಲೆ ಕ್ಲ್ಯಾಂಪ್ ಇತ್ತಲ್ಲ, ಇಟ್ ಕ್ಯಾನ್ ಬಿ ಪುಟ್. ಇದು ಚಿಕ್ಕ ನೋಡಿ, ಇಲ್ಲಿ ಸಿಸ್ಟರ್ನ್ಗೆ ಇನ್ಲೆಟ್ ಕನೆಕ್ಷನ್ಸ್ ಅನ್ನ ಕೊಟ್ರಿ.
ಈಗ ಸಿಸ್ಟಮ್ ಇಂದ ನೀರು ಎಲ್ಲಿಗೆ ಬರಬೇಕು? ಬೇಸಿನ್ಗೆ ಬರಬೇಕು. ಆ ಬೇಸಿನ್ಗೆ ಒಂದು ಬೆಂಡನ್ನು ಹಾಕಿ ಕನೆಕ್ಟ್ ಮಾಡ್ತಾ ಇದೀವಿ ನಾವು. ಒಂದು ಯೂನಿಟ್ ಅನ್ನು ಹಾಕಿ ಕನೆಕ್ಟ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಅದರ ಕೆಳಗಡೆಗೆ ಒಂದು ಪೈಪ್ ಇದೆ ನೋಡಿ, ಒಂದು ರಿಂಗ್ ತರ ಕೊಟ್ಟಿದೀವಿ, ಕ್ಲ್ಯಾಂಪ್ ಹಾಕಿದೀವಿ. ಆ ಕ್ಲ್ಯಾಂಪ್ ಅಲ್ಲಿ ಒಂದು ಪೈಪ್ ಬರುತ್ತೆ. ಸೊ ಅದೇನದು? ವೇಸ್ಟ್ ವಾಟರ್ ಹೋಗ್ಲಿಕ್ಕೆ, ವೇಸ್ಟೇಜ್ ಹೋಗ್ಲಿಕ್ಕೆ ಔಟ್ಲೆಟ್ ಅದು. ಅದೇನದು? ಮಾಡು ಅಮಿತ್ ಅಸೆಂಬಲ್ ಮಾಡ್ತಾ ಇದ್ದಾರೆ ಅವರು. ಮಾಡ್ದ ಈಗ ಬೇಸ್ಮೆಂಟ್ ತಗೊಳ್ಳಿ. ಮುಸ್ತಫಾ ನೋಡಿ ಇಲ್ಲಿಗೆ ನೋಡಿ, ಈ ಪೈಪು ಈ ಸಿಸ್ಟಮ್ ಇಂದ ಬರುತ್ತಲ್ಲ, ಅದು ಪ್ಲಸ್ ಔಟ್. ಸೊ ಇಲ್ಲಿಂದ ಏನಿದು, ದಿಸ್ ಇಸ್ ದ ವೇಸ್ಟೇಜ್, ವೇಸ್ಟ್ ಹೋಗ್ಲಿಕ್ಕೆ. ಅದು ಕೆಳಗಡೆ ರಿಂಗ್ ಇದೆಯಲ್ಲ, ಅದು ಕ್ಲ್ಯಾಂಪ್ ಹಾಕಿದೀವಲ್ಲ, ಆ ಕ್ಲ್ಯಾಂಪ್ ಇಲ್ಲಿ ಬರುತ್ತೆ. ಈಗ ಕ್ಲ್ಯಾಂಪ್ ಹತ್ರ ಇದು ಇಲ್ಲಿಗೆ ಬರಬೇಕು, ಆ ರೀತಿ ಅಸೆಂಬಲ್ ಮಾಡಿ. ಇದೇನಿದೆ ಇದು? ಆ ಕಡೆ ತರಬೇಡ, ಅದು ನಲ್ಲ ಇದೆ. ಕರೆಕ್ಟ್ ಆಗಿ ಹಾಕ್ಬೇಕು. ನಿಧಾನದಲ್ಲಿ ಹಾಕ್ಬೇಕು, ಕರೆಕ್ಟ್ ಆಗಿ ಕುತ್ಕೋಬೇಕು. ಈಗ ಸೇಮ್ ವೇ ಯು ಕ್ಯಾನ್ ಇನ್ಸ್ಟಾಲ್. ಕೆಳಗಡೆ ಬಿಡಿಸ್ಬಿಡೋಣ. ಯಾವ್ದ್ರಲ್ಲಿ ನಾವು ಗೋಡೆಯಲ್ಲಿ ವಾಲ್ ಇಲ್ಲಿ ಮಾಡ್ತೀವಲ್ಲ, ಮಾರ್ಕ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲಿ ಲೊಕೇಶನ್ಸ್ ಇರುತ್ತೆ, ಬಾತ್ರೂಮ್ ಎಲ್ಲಿರುತ್ತೆ, ಅಲ್ಲಿ ನಾವು ಇದನ್ನ ಇನ್ಸ್ಟಾಲ್ ಮಾಡ್ತೀವಿ. ಎಲ್ವಿನಲ್ಲಿ, ಲ್ಯಾಬೊರೇಟರಿಯಲ್ಲಿ. ಸರಿಯಾಗಿ ಕುತ್ಕೊಂಡಿಲ್ಲ ಅನ್ಸುತ್ತೆ. ಸರಿಯಾಗಿ ಕೂತಿಲ್ಲ. ಕರೆಕ್ಟಾಗಿ ಕುಣಿಸ್ಬೇಕು. ಆಯ್ತಾ? ಟೈಟ್ ಮಾಡಿದ್ದೀರಾ? ಹ್ಯಾಂಡ್ ಟೈಟ್ ಸರ್. ಕಡೆ ಇನ್ನೊಂದ್ಸಿ ಟೈಟ್ ಮಾಡು. ಸೊ ಯು ಕ್ಯಾನ್ ಸಿ ಈಗ ನಾವು ಬೇಸಿನ್ ಅನ್ನ ಮೌಂಟ್ ಮಾಡಿದ್ದೀವಿ. ಬೇಸಿನ್ ಅನ್ನ ಮೌಂಟ್ ಮಾಡಿ ಆದ್ಮೇಲೆ ಇದ್ರದ್ದು ಒಂದು ಕವರ್ ಬರುತ್ತೆ. ಯಾವ್ದು? ಇದ್ರ ಕವರು. ಸೊ ಇದು ಪ್ರೆಸ್ ಸಿಸ್ಟಮ್, ಇದ್ರದ್ದು ಕವರು ನೋಡಿ. ಬಟನ್ ಪ್ರೆಸ್ ಸಿಸ್ಟಮ್, ಎರಡು ಪ್ರೆಸ್ ಸಿಸ್ಟಮ್ ಇರುತ್ತೆ. ಪ್ರೆಸ್ ಸಿಸ್ಟಮ್ ನೋಡಿ. ಇದು ಇದರಲ್ಲಿ ಮಾಡಿದ್ರೆ ಜಾಸ್ತಿ ವಾಟರ್ ಹೋಗುತ್ತೆ, ಅರ್ಥ ಆಯ್ತಾ? ಸೊ ಇದರಲ್ಲಿ ಮಾಡಿದ್ರೆ ಕಡಿಮೆ ವಾಟರ್, ಎರಡು ಆಪರೇಟ್ ಆಗ್ತಾ ಇದೆ. ಸೊ ಈಗ ಇದ್ರದ್ದು ಕವರ್, ಈ ಬೇಸಿನ್ ಕವರ್ ತಗೊಬನ್ನಿ. ಇಲ್ಲಿ ಬಾಕ್ಸ್ ಅಲ್ಲಿ ನೋಡಿ, ಇದು ಬೇಸಿನ್ ಕವರ್. ಈ ಬೇಸಿನ್ ಕವರ್ ಅಷ್ಟೇ, ಮೇಲ್ಗಡೆ ಟಾಪ್ ಕವರ್ ಇದು. ಸೊ ಇದು ಸ್ಪ್ರಿಂಗ್ ಆಪರೇಟೆಡ್ ಇರುತ್ತೆ. ಇಲ್ಲಿ ಎರಡು ಇದೆಯಲ್ಲ, ಇದನ್ನ ಒಳಗಡೆ ಹಾಕಿ ಇಲ್ಲಿ ಕೆಳಗಡೆಯಿಂದ ಏನ್ ಮಾಡಬೇಕು? ಲಾಕ್ ಮಾಡಬೇಕು. ಎರಡು ಕಡೆ ವಾಸರ್ ಇದೆ, ಎರಡು ಕಡೆ ಆ ಕಡೆ ಒಬ್ಬ, ಈ ಕಡೆ ಒಬ್ಬ ಮಾಡಿ ವಾಸರ್ ಹಾಕಿ ಆಮೇಲೆ ಮಾಡಬೇಕು.
ಈಗ ಕವರ್ ಬೇಸಿನ್ ಕವರ್ ಅನ್ನ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಅದು ಹೊರಗಡೆ ಆಯ್ತು. ಸರ್ ಆನಂದ ಅಲ್ಲವನು ಮಾಡ್ತೀನಿ. ಓವರ್ ಮೇಲೆ ನೋಡಿ, ಸಾಮಾನ್ಯವಾಗಿ ಇದು ನಿಮ್ಗಿರುತ್ತೆ. ಇದನ್ನ ನೀವು ತಳ್ಳಿದ್ರೆ ಅದು ನಿಧಾನದಲ್ಲಿ ಏನಾಗುತ್ತೆ, ಅದು ಕ್ಲೋಸ್ ಆಗುತ್ತೆ. ಸ್ಪ್ರಿಂಗ್ ಆಕ್ಷನ್ಸ್ ಇರುತ್ತೆ, ಸ್ಪ್ರಿಂಗ್ ಆಕ್ಷನ್ ಇಂದ ನಿಧಾನದಲ್ಲಿ ಕ್ಲೋಸ್ ಆಗುತ್ತೆ. ಇದು ಕ್ಲಚ್ ಆಗುತ್ತೆ. ಸೊ ನೋಡಿ, ದಿಸ್ ಇಸ್ ಹೌ ಟು ಇನ್ಸ್ಟಾಲ್ ದಿ ವಾಲ್ ಹ್ಯಾಂಗ್ ಕ್ಲೋಸೆಟ್. ವಾಲ್ ಹ್ಯಾಂಗ್ ವೆಸ್ಟರ್ನ್ ಟಾಯ್ಲೆಟ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡ್ಕೊಂಡು ಮತ್ತೆ ಒಂದ್ಸಲ ಹೇಳ್ತೀನಿ. ಒಂದು ಇನ್ಲೆಟ್, ಒಂದು ಕೆಳಗಡೆ ಗ್ರೌಂಡ್ ಅಲ್ಲಿ ಔಟ್ಲೆಟ್ ಇಲ್ಲಿಂದ ಹೋಗಿರ್ತದೆ ಅದು. ಸೊ ಈ ಸಿಸ್ಟರ್ನ್ ಅಂತ ಕರಿತೀವಿ ಈ ಯೂನಿಟ್ ಅನ್ನ. ಇದು ಸಿಸ್ಟರ್ನ್ ಆಫ್ ಅಂಡ್ ಆನ್. ಸೊ ಈ ಸಿಸ್ಟರ್ನ್ ಇದ್ರೊಳಗಡೆಗೆ ಇಲ್ಲಿಂದ ಇನ್ಲೆಟ್ ಅಲ್ಲಿ ಬಂದ್ ನೀರು ಇಲ್ಲಿ ತುಂಬಿಕೊಂಡಿರುತ್ತೆ. ನೀವು ಪ್ಲಸ್ ಔಟ್ ಅನ್ನ ಆಪರೇಟ್ ಮಾಡಿದಟ್ಟಿಗೆ ಇಲ್ಲಿ ಒಳಗಡೆ ನೀರು ಬರುತ್ತೆ. ಇಲ್ಲಿ ಇರ್ತಕ್ಕಂಥ ವೇಸ್ಟೇಜ್ ಎಲ್ಲ ಏನಾಗುತ್ತೆ, ಆ ವೇಸ್ಟ್ ವಾಟರ್ ಲೈನ್ ಸ್ವೇಜ್ ಲೈನ್ಗೆ ಕನೆಕ್ಟ್ ಆಗಿ ಹೋಗುತ್ತೆ. ಇದೇ ರೀತಿ ನೀವು ಇದರಲ್ಲಿ ವಾಲ್ ಮೌಂಟೆಡ್ ಮಾಡಬೇಕಾದ್ರೆ ಲೊಕೇಶನ್ಸ್ ನಲ್ಲಿ, ಬಿಲ್ಡಿಂಗ್ ಡೊಮೆಸ್ಟಿಕ್ ಪರ್ಪಸಸ್ ನಲ್ಲಿ ಇದೇ ರೀತಿ ನೀವೇನ್ ಮಾಡಬೇಕು, ವಾಲ್ ನಲ್ಲೇ ಎಲ್ಲ ಮಾಡಿಕೊಂಡು ಈ ತರ ಸ್ಟೆಪ್ ಮಾಡಿಕೊಂಡು 6 ಇಂಚ್ಗೆ ಸ್ಟೆಪ್ ಮಾಡಿಕೊಂಡು ಮೌಂಟಿಂಗ್